ಎಲ್ಲ ಪ್ಲಾಸ್ಟಿಕ್ ಎಲ್ಲ ಎತ್ತಾಕು, ಚೆನ್ನಾಗಿ ಕ್ಲೀನ್ ಮಾಡು. ತೋಟ ಕ್ಲೀನ್ ಇರಬೇಕಲ್ಲ ನಮ್ಮದು. ಕೈ ತೋಟ ಇದು. ಯಾವ ತೋಟ? ಕೈ ತೋಟ. ಹುಷಾರಪ್ಪದು ಬೆಂಕಿ ಹತ್ರ ಹೇಗೆ ಬರ್ಬೋದು. ಹಾಕ್ಬಿಡು. ಎಲ್ಲರಿಗೂ ನಮಸ್ತೆ. ಫ್ಲಿಪ್ಕಾರ್ಟಲ್ಲಿ ಒಂದು ದಾಸವಾಳ ಗಿಡ ಬುಕ್ ಮಾಡಿದೆ. ಅದ್ರ ಕಲರು ಡಿಫ್ರೆಂಟ್ ಇದೆ, ತುಂಬ ಚೆನ್ನಾಗಿದೆ. ಅದು ಇವಾಗ ಪಾರ್ಸಲ್ ಬಂದಿದೆ ಇವತ್ತು. ಹಾಗಾಗಿ ಇದು ನೆಡೋಣ ಅಂತ ಹೇಳಿಬಿಟ್ಟು ಪಾಟು ಪರ್ಚೇಸ್ ಮಾಡಿದ್ದೀನಿ. ದೊಡ್ಡ ಪಾಟು ಚೆನ್ನಾಗಿದೆ. ಎಷ್ಟು ರೂಪಾಯಿ ಪಾಟಿಗೆ? ಹೋಲ್ಸೇಲಲ್ಲಿ ತೊಗೊಂಡಿರೋದು 100 ರುಪೀಸು. ತುಂಬ ದೊಡ್ಡ ಪಾಟ್ ಇದೆ, ಚೆನ್ನಾಗಿದೆ. ಇವಾಗ ಇದಕ್ಕೆ ನೋಡಿ ಹೋಲ್ ಇರಲ್ಲ, ಈ ಥರ ಗ್ಯಾಪ್ ಇರುತ್ತೆ. ಇದು ಏರ್ ಗ್ಯಾಪ್ ಹೋಗೋಕ್ಕೆ ಅಂತ ನಾವು ಹೋಲ್ ಮಾಡಲೇಬೇಕು. ಈ ಥರ ಇಟ್ಬಿಟ್ಟು ಹೀಗೆ ಮಾಡೋಣ ನೋಡಿ, ತುಂಬ ಸಿಂಪಲ್. ಹೋಲ್ ಮಾಡಲೇಬೇಕು ನೀರು ಹೋಗೋಕ್ಕೆ, ಇದು ಮಾಡೋಕ್ಕೆ. ನಾನು ಈ ಥರ ಚೂಪಾಗಿರೋದೊಂದು ಐಟಮ್ ತೊಗೊಂಡಿದ್ದೀನಿ, ಅದರಲ್ಲಿ ಮಾಡ್ತಾಯಿದ್ದೀನಿ. ಆಯಿತು ನೋಡಿ ಇವಾಗ ಎಷ್ಟು ನೀಟಾಗಿ ಹೋಲ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಹೋಲ್ ಮಾಡಲೇಬೇಕು. ಹೋಲ್ ಮಾಡಿಲ್ಲ ಅಂತಂದರೆ ಗಿಡ ನಿಮಗೆ ಚೆನ್ನಾಗಾಗಲ್ಲ, ಏಕೆಂದರೆ ಏರ್ ಬ್ಲಾಕ್ ಆಗುತ್ತೆ, ಏರೆಲ್ಲ ಹೋಗಬೇಕು. ಈಗ ಇದಕ್ಕೆ ಮಣ್ಣು ತುಂಬೋಣ ಬನ್ನಿ. ಮೊದಲು ಮಣ್ಣು ತುಂಬೋಕ್ಕೂ ಮುಂಚೆ ಒಂದು ಸ್ವಲ್ಪ ಒಣಗಿರೋ ಎಲೆಗಳನ್ನ ಹಾಕ್ಕೋಬೇಕು. ಏಕೆಂದರೆ ಒಣಗಿರೋದ್ರಿಂದ ಗಿಡಕ್ಕೆ ತುಂಬ ಚೆನ್ನಾಗಿ ಗೊಬ್ಬರ ಅನ್ನೋದಾಗುತ್ತೆ. ಸಂಡೆಗೆ ಏನಾದರೂ ಒಂಚೂರು ಎಕ್ಸ್ಟ್ರಾ ಕೆಲಸ ಆಗಬೇಕಲ್ಲ, ಹಾಗಾಗಿ ಹೆಂಗಿದ್ರು ಗಿಡ ಬಂತು, ಇದನ್ನೇ ಮಾಡೋದು ಅಷ್ಟೇ. ನೋಡಿ, ಇದು ನಮ್ಮ ಮನೆ ಮುಂದ್ಗಡೆ ಚಿಕ್ಕ ಕೈ ತೋಟ. ಇನ್ನು ತೋಟ ಅಂದರೆ ಅಲ್ಲಿ ಹುಡುಕ್ಬೇಡಿ, ಇದೇ ತೋಟ ನಮ್ಮದು. ಈ ತೋಟದಲ್ಲಿ ಏನೇನು ಗಿಡಗಳಿದೆ ನೋಡೋಣ ಬನ್ನಿ. ಏನೇನು ಗಿಡಗಳಿದೆ ಹೇಳಪ್ಪ ನೀನು? ಇದೊಂದು ನಿಂಬೆ ಗಿಡ, ಅದೇ ಹುಟ್ಟಿರೋದು. ನಾವೇನು ಬೀಜ ಹಾಕಿ ನೆಟ್ಟಿರೋದು, ಗಿಡ ಹಾಕಿರೋದಲ್ಲ. ಮನೆ ವೇಸ್ಟೇಜ್ ಎಲ್ಲ ಎಷ್ಟು ಅದೇ ಉಟ್ಕೊಂಡಿರೋಂಥ ಗಿಡ. ಇದ್ಯಾವುದು ದೊಡ್ಡ ಗಿಡ? ಇದು ಒಂದು ಹೂವಿನ ಗಿಡ. ದೊಡ್ಡದಾಗಿದೆ ಅಷ್ಟೇ, ಹೂ ಬಿಡ್ತಾ ಇಲ್ಲ. ಅದು ಬಿಡುತ್ತೆ, ಅಪರೂಪಕ್ಕೆ ಬಿಡುತ್ತೆ. ಇದು ಹೂವಿನ ಹೆಸರು ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಇದೊಂದು ಹೂವಿನ ಗಿಡ. ಇದೊಂದು ಬಿಳಿ ಎಕ್ಕದ ಗಿಡ. ಮನೆ ಮುಂದೆ ಬಿಳಿ ಎಕ್ಕದ ಗಿಡ ಶಿವನಿಗೆ ಇಷ್ಟವಾದ. ಹೌದು, ಅದಕ್ಕೆ ಮನೆ ಮುಂಭಾಗದಲ್ಲಿ ಇರಲಿ ಅಂತ ಹಾಕಿದ್ದೀವಿ. ಇದು ನೆಕ್ಸ್ಟ್ ಇದೊಂದು ಕನಕಾಂಬರ ಗಿಡ. ಇನ್ನು ಹೂ ಬಿಟ್ಟಿಲ್ಲ, ಬಿಡಕ್ಕೆ ಶುರುವಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಪೋಷಕಾಂಶ ಮಾಡಬೇಕು. ಇದೆಲ್ಲ ನೋಡಿ, ಇದ್ರೊಳಗಡೆ ಒಂದು ಬಸಳೆ ಸೊಪ್ಪು ಹಾಕಿದ್ವಿ ಗಿಡ. ಅದು ಮಳೆಗೆ ನೀರು ಜಾಸ್ತಿಯಾಗಿ ಒಣಗೋಗಿದೆ. ಆದರೆ ಈ ಸಣ್ಣ ಸಣ್ಣ ಗಿಡಗಳೆಲ್ಲ ಏನಪ್ಪ ಅಂದರೆ ಇರ್ಲಿಕಾಯಿ ಗಿಡ. ಇರ್ಲಿಕಾಯಿ ತಂದಿದ್ವಿ ಮನೆಗೆ, ಜ್ಯೂಸ್ ಮಾಡಿ ಅದ್ರ ಬೀಜಗಳು ಬಲ್ತಿದ್ದು ಹಾಕಿದ್ದು ನೋಡಿ. ಹಾಗೇನೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಕೇಳಿದ್ರೆ ಕೊಡೋಣ ಅಂತ ಹೇಳಿ ಸಾಂಬಾರು ಮಾಡಿ ತಿಂದಿರಾ ನೀವು? 2-3 ಸಲ ತಿಂದಿದ್ದೀವಿ. ಹೌದಾ? ಇದು ಒಂದು ದಾಸವಾಳ ಗಿಡ, ಕೆಂಪುದು. ಒಂದು ಸ್ವಲ್ಪ ಹೂ ಬಿಡ್ತಾ ಇದೆ. ಇದು ನೋಡಿ, ನೀಲಿ ಸ್ಫಟಿಕ ನನ್ನ ಫೇವ್ರೇಟು. ಅಲ್ಲಿಂದ ಇಲ್ಲಿಂದ ಹುಡ್ಕೊಂಡು ಬಂದು ಹಾಕಿರೋದು ನೀಲಿ ಸ್ಫಟಿಕ. ಏನು ವಿಶೇಷ ನೀಲಿ ಸ್ಫಟಿಕದು? ಮನೆ ಹತ್ರ ನೀಲಿ ಸ್ಫಟಿಕ ಇದ್ದರೆ ಶಿವನ ನೀಲಿ ಅಲ್ಲ, ಹಾಗಾಗಿ ತುಂಬ ಒಳ್ಳೆಯದು. ಅದಕ್ಕೆ ಹಾಕಿದ್ದೀನಿ. ಹೂವನ್ನು ಬಿಡುತ್ತೆ, ಗಿಡಕ್ಕೂ ಆಗುತ್ತೆ. ನೋಡಿ ಇಲ್ಲಿ ಬನ್ನಿ, ಕರ್ಬೇವಿನ ಗಿಡ ಎಲ್ಲಿ ಮುಚ್ಕೊಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದು ಬರ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಆಗಿದೆ. ಕರಿಬೇವು ಬೇಕಾದಲ್ಲಿ ಬೆಳೆಯಲ್ಲ ಅಂತಲ್ಲ? ಹೌದು, ಮತ್ತೆ ಅದು ಭಾಳ ಅಂತಲ್ಲ ಬೆಳೆಯೋದು. ತುಂಬ ಕೇರ್ಫುಲ್ಲಾಗಿ ಬೆಳೆಸ್ಬೇಕು. ಅದರಲ್ಲಿ ಬೇರೆ ಹುಳಗಳೆಲ್ಲ ಎಲೆಗಳೆಲ್ಲ ತಿನ್ಕೋತಾ ಇದೆ. ಇದು ನೋಡಿ, ಮೈಸೂರು ಮಲ್ಲಿಗೆ ಗೆಡ್ಡೆ. ಇದು ಬಿಡ್ಲೋ ಬೇಡವೋ ಅಂತ ಬರ್ತಾ ಇದೆ, 4 ಎಲೆ. ಜೀವ ಇದೆಯದು? ಹೌದು, ಇದೆ, ಚೆನ್ನಾಗಿದೆ. ನೋಡಿ, ಇಲ್ಲಿ ತುದಿಯಿಂದ ಬರ್ತಾ ಇದೆ. ಕೈ ತೋರಿಸ್ಬಾರ್ದಂತೆ ಗಿಡಗಳಿಗೆ, ಹಾಗಾಗಿ ಜಾಸ್ತಿ ತೋರಿಸೋದಿಲ್ಲ. ಇದು ಯಾವುದು ಗಿಡ? ಇದು ಮೆಣಸಿನ್ಕಾಯಿ, ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ ನಾವು, ಚುರುಕು ಮೆಣಸು ಅಂತ. ಅದ್ರದ್ದು ಎಲ್ಲ ಗಿಡಗಳು ಅಷ್ಟೇ, ಹೇಳೋ ಬೇಡವೋ ಅಂತ ಬರ್ತಾ ಇದೆ. ಇದು ಅದೇ ಬೀಜಗಳೆಲ್ಲ ಉದುರ್ಕೊಂಡು ತುಳಸಿ ಗಿಡಗಳು ಅವೇ ಬೆಳ್ಕೊತಾ ಇರ್ತವೆ. ಇಲ್ಲಿ ತುಂಬ ಅಲೋವೆರಾ ಗಿಡ, ಇದು ಗೊತ್ತೇ ಇದೆ. ಇಲ್ಲೂ ನಿಂಬೆಹಣ್ಣು ಬಿಟ್ಕೊಂಡ್ಬಿಟ್ಟಿದೆ. ಹೌದು, ನಿಂಬೆಹಣ್ಣಲ್ಲ, ಇದು ಹಿರಳಿಕಾಯಿ ಗಿಡ. ಇದು ಅಷ್ಟೇ, ಬೀಜ ಎಲ್ಲ ತೆಗೆದು ಹಾಕಿದ್ದು. ತುಂಬ ತಂದು ಜ್ಯೂಸ್ ಮಾಡಿ ಕುಡ್ದಿರೋದ್ರಿಂದ ಎಲ್ಲ ಗಿಡ ಎಲ್ಲ ಕಳೆ ಎಲ್ಲ ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಇದು ನಮ್ಮ ತುಳಸಿ ಕಟ್ಟೆ ನೋಡಿ, ಇಂಪಾರ್ಟೆಂಟ್ ಗಿಡ. ಮನೆಗೆ ಅಂತ ತಂದ್ವಿ. ನೋಡಿದ್ರೆ ಬೆಂಗಳೂರಿಂದ ಇಲ್ಲ, ಬೆಂಗಳೂರಿಂದ ನಾನೇ ಖುದ್ದಾಗಿ ತಗೊಬಂದಿದ್ದು. ಗಿಡ ತಗೋಬರ್ಕಂದ್ರೆ ಬೆಂಗಳೂರು ಹೋಗಿದ್ದ. ಹೌದು, ನೋಡಿದ್ರೆ ಈ ಪರಿಸ್ಥಿತಿ ಆಗಿದೆ. ಹೌದು, 2 ಗಿಡ ತಂದಿದ್ದು. ಒಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಈ ಥರ ಆಗ್ಬಿಟ್ಟಿದೆ. ಇದಕ್ಕೊಂದು ಸ್ವಲ್ಪ ಮರಮ್ಮತ್ತು ಮಾಡಬೇಕೇನಾದ್ರೂ, ಹಂಗಾಗಿ ಇವತ್ತು ಕೈ ಹಿಡ್ಕೊಂಡಿದೆ. ಬನ್ನಿ, ಇವಾಗ ಆಯಿತು, ಮಣ್ಣು ತುಂಬ್ಕೊಬರೋಣ.
ಕೈಲಿ ಈ ಥರ ಎಲ್ಲ ಕೆಲಸ ಮಾಡಿಸ್ಬೇಕು ಸಂಡೇ ಟೈಮಲ್ಲಿ. ಮಕ್ಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಇಲ್ಲ ಅಂತಂದರೆ ಬರೀ ಓದು ಅಂತ ಇದ್ದರೆ ಅದರಲ್ಲೇ ಇರ್ತಾರೆ. ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಬಿಟ್ಟರೆ ಆಗ ಅವ್ರಿಗೂ ಖುಷಿ ಬರುತ್ತೆ. ನನ್ನ ಮಗ ಅಂತೂ ಇದರಲ್ಲೆಲ್ಲ ಮುಂದಿರ್ತಾನೆ ಏನಾದರೂ ಕೆಲಸ ಮಾಡೋದ್ರಲ್ಲಿ. ಲೇಟ್ ಆಗೋಲ್ಲ ನಿಮಗೆ ಏನು ಲೇಟ್ ಆಗಲ್ಲ. ಈ ಥರ ಮಕ್ಕಳು ಹೆಲ್ಪ್ ಮಾಡೋಕ್ಕೆ ಬಂದರೆ? ಹಾಂ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅವರು ಕಲಿತಾರಲ್ಲ. ಪೇಷನ್ಸ್ ಇರಬೇಕು ನಮಗೆ ಸ್ವಲ್ಪ. ಆ ಪೇಷನ್ಸ್ ಇಟ್ಕೊಂಡ್ರೆ ಈಗ ಕಲಿಸಿಲ್ಲ ಅಂದರೆ ಮುಂದೆ ದೊಡ್ಡವರಾದಾಗ ಮಾಡು ಅಂದರೂ ಮಾಡಲ್ಲ. ಮೊದಲೇ ಹೇಳಿಲ್ವ ಗಾದೆನೇ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಈಗ ಸಣ್ಣ ಮಕ್ಕಳು ಏನು ಮಾಡೋದು ಬೇಡ ಅಂತ ಬಿಟ್ಬಿಟ್ಟು ದೊಡ್ಡವರಾದ್ಮೇಲೆ ನೀನು ಅದು ಮಾಡಿಲ್ಲ, ನೀನು ಇದು ಮಾಡಿಲ್ಲ, ಏನು ಕಲ್ತ್ಕೊಂಡಿಲ್ಲ, ನಿಂಗೇನು ಗೊತ್ತಿಲ್ಲ ಅಂತ ನಾವು ಬೈದು ಪ್ರತಿಯೊಂದರಲ್ಲೂ ಕಲಿಸ್ಬೇಕು. ಅವನು ಸ್ವಲ್ಪ ತಂದ, ಈಗ ಅವ್ನಿಗೆ ಹೆಲ್ಪ್ ಮಾಡೋಣ ಅಂತ ನಾನು ಸ್ವಲ್ಪ ತಂದ್ಕೊತಾ ಇದ್ದೆ. ಈಗ ಸದ್ಯಕ್ಕೆ ಸಾಕಿಷ್ಟು ಇದರಲ್ಲಿದೆ, ಕಲ್ಲೆಲ್ಲ ಆರಿಸ್ತಾ ಫುಲ್ ಬೇಡವಾ? ಫುಲ್ ಬೇಡಿ, ಇವಾಗಲೇ ಫುಲ್ ತುಂಬಾರ್ದು. ಸ್ವಲ್ಪ ಗಿಡ ಮೇಲೆ ಬಂದಮೇಲೆ ತುಂಬಿದ್ರೆ ಸರಿ ಹೋಗುತ್ತೆ. ಎತ್ಕೊಳ್ಳೋಣ ಈಗ, ನಡೀರಿ ಬೇಗ ಗಿಡ ಓಪನ್ ಮಾಡೋ. ಮಣ್ಣೆಲ್ಲ ತುಂಬ್ಕೊಂಡು ಬಂದಮೇಲೆ ಈ ಥರ ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಕಲ್ಲುಗಳನ್ನ ಆರಿಸಿ ತೆಗಿಬೇಕು. ಆವಾಗ ಗಿಡ ಚೆನ್ನಾಗಿ ಬರೋಕ್ಕೆ ಅನುಕೂಲ ಆಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ಗಿಡನ ಬಂದಿದೆ. ಗಿಡ ಈ ಥರ ಬಂದಿದೆಯಾ ಪಾರ್ಸೆಲ್? ಹಾಂ ಹೌದು, ಅದು ಮಣ್ಣು ತುಂಬಿಟ್ಟು ಕಳಿಸ್ತಾರೆ. ಕೊಡಪ್ಪ ಓಪನ್ ಮಾಡೋಣ. ಮಾಡ್ತೀಯಪ್ಪ, ನೀನೇ ಮಾಡಿ. ಸರಿ. ಫ್ರೆಶ್ ಆಗಿದೆಯಾ? ಹಾಂ ನೋಡಿ, ನಿಧಾನಕ್ಕೆ ಓಪನ್ ಮಾಡೋಣ. ನಿಮ್ಮ ಅನ್ಬಾಕ್ಸಿಂಗಲ್ಲಿ ಗಿಡ ಬಾಯ್ ಬಡ್ಕೊತಿದೆ. ಗಿಡ ಅಂತೂ ಫ್ರೆಶ್ ಆಗಿ ಬಂದಿದೆ. ಯಾವುದು ಸ್ಪೆಷಲ್ ಗಿಡ ಅಲ್ಲ, ಮಾಮೂಲಿ ಗಿಡನೇ. ಆದರೆ ಕಲರ್ ತುಂಬ ಸ್ಪೆಷಲ್ ಇದೆ. ಯಾವುದು ಅಂತ ಹೇಳಿದ್ರೆ ದಾಸವಾಳ ಗಿಡ. ಇದು ದಾಸವಾಳದಲ್ಲಿ ನೀಲಿ ಮತ್ತು ಕೆಂಪು ದಾಸವಾಳ ಗಿಡ. ಇದು ಮಿಕ್ಸಲ್ಲಿ ಬರುತ್ತೆ. ಹಾಗಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು. ನೋಡಿ, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಗಿಡ ಕೂಡ ಫ್ರೆಶ್ ಆಗಿ ಬಂದಿದೆ. ನಾನು ಬುಕ್ ಮಾಡಿ 3 ಡೇಸ್ ಆಗಿತ್ತು. ನೋಡಿ, ಮಣ್ಣೆಲ್ಲ ತೇವ ಎಲ್ಲ ಹಾಗೆ ಇದೆ. ಇವಾಗ ಪಾಟು ಕೂಡ ಎಲ್ಲ ರೆಡಿಯಾಗಿದೆ. ನೆಡೋಣ ಈಗ. ನೋಡಿ, ದಾರ ಆ ಕವರ್ ಇರುತ್ತಲ್ಲ, ಸ್ವಲ್ಪ ಈ ಥರ ಕತ್ರಿ ತೊಗೊಂಡು ಲೈಟಾಗಿ ಕಟ್ ಮಾಡಬೇಕು. ಯಾಕೆಂದರೆ ಅಳ್ಳಾಡಿಸ್ಬಾರ್ದು. ಇದು ಬೇರೆಲ್ಲ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ನೋಡಿ, ಹೀಗೆ ನಿಧಾನಕ್ಕೆ ತುಂಬ ಜಾಗ್ರತೆಯಾಗಿ ಓಪನ್ ಮಾಡ್ಕೋಬೇಕು. ನೋಡಿ, ಬೇರೆಲ್ಲ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಬೇರೆ ಮಾತ್ರ ಯಾವುದೇ ಕಾರಣಕ್ಕೂ ಟಚ್ ಹಾಳಾಗಬಾರ್ದು. ನೋಡಿ, ಎಲ್ಲ ಬಂತು. ತಗೊಳಪ್ಪ ಪ್ರದ್ಯುಮ್ನೆ, ಇಡು ಮಗನೆ. ದೇವರೇ ಭಗವಂತ ಎಲ್ಲ ಒಳ್ಳೇದಾಗಲಿ ಕಣಪ್ಪ. ಮಗ ಎಲ್ಲ ರೆಡಿ ಮಾಡಿದ್ದಾನೆ. ಒಂದು ಸಲ ಫೈನಲ್ ಟಚ್ ಕೊಟ್ಬಿಡೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಒಡು ನೀರು ತಗೊಬರಬೇಕು. ನೀರು ಹಾಕಿ ಇದು ಗಿಡದ ಮೇಲೆ ಒಂಚೂರು ತಕ್ಕಳಿಸ್ಬೇಕು. ಸಾಕು, ಇಟ್ಕೊಳಪ್ಪ. ಇವಾಗ ಅದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಒಣಗಿದ ಎಲೆಗಳು ಹಾಕಬೇಕು. ಏಕೆಂದರೆ ಗಿಡ ಬರೋವರೆಗೂ ತೇವಾಂಶದಿಂದ ಇರಲಿ ಅಂತ ಇದು ತುಂಬ ಹೆಲ್ಪ್ ಆಗುತ್ತೆ, ಈ ಒಣಗಿದ ಎಲೆಗಳು. ಹಾಗಾಗಿ ಈಗ ಅದೇ ಈ ಗಿಡ ಒಣಗೋಗಿದೆ ಅಂತ ಹೇಳಿದ್ನಲ್ಲ, ಇದಕ್ಕೊಂದು ಸ್ವಲ್ಪ ಮರಮ್ಮತ್ತು ಮಾಡಬೇಕು. ನಾನು ಇದನ್ನು ಕೃಷಿ ಮೇಳದಲ್ಲಿ ಪರ್ಚೇಸ್ ಮಾಡಿಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ಮುಂದೆ ಕ್ರಾಸಲ್ಲಿ ಕಟ್ ಮಾಡಿ, ನೋಡಿ ಎಷ್ಟು ಚೆನ್ನಾಗಿ ಬಂತು. ಕಟ್ ಮಾಡಾಯಿತು. ಕಟ್ ಮಾಡಾದಮೇಲೆ ಸಗಣಿ ಇದೆಯಲ್ಲ, ಈ ಸಗಣಿನ ಅಲ್ಲಿ ಕರೆಕ್ಟಾಗಿ ಮುಚ್ಚಿಬಿಟ್ಟು ಈ ಥರ ಮಾಡಿ ಈ ಥರ ಬಿಟ್ಟರೆ ಅದಕ್ಕೊಂದು ಸ್ವಲ್ಪ ಸಗಣಿ ಹಾಕಿ ಸರಿ ಆಗುತ್ತೆ. ನೋಡಿ, ನಾವು ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ನೋಡೋಣ, ಇವಾಗ ಇಷ್ಟು ಮಾಡಿದ್ದೀವಿ, ಒಂದು 2-3 ದಿನ ಆದಮೇಲೆ ಏನಾಗುತ್ತೆ ಅಂತ. ಈ ಥರ ಮಾಡೋದ್ರಿಂದ, ಈ ತೊಪ್ಪೆ ಮುಂದೆ ಹಾಕಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಕಟ್ ಮಾಡಿರ್ತೀವಲ್ಲ ಅದು ಒಣಗೋದಿಲ್ಲ. ಅದು ಒಣಗಲಿಲ್ಲ ಅಂದರೆ ಇಲ್ಲಿ ಕುಡಿಗಳು ಹೊಡೆಯುತ್ತೆ, ಚಿಗುರು ಹೊಡೆಯುತ್ತೆ. ಹಾಗಾಗಿ ಇದನ್ನು ಈ ಥರ ಮಾಡೋದು. ಇದ್ರದ್ದು ಯೂಸ್ ಏನು ಅಂತ ತೋರಿಸ್ತೀನಿ ಇವಾಗ ನಾನು.
ಇಲ್ಲಿ ಬಂದರೆ ನೋಡಿ ಈ ಥರ ಸೈಡ್ಗೆ ಹಾಕಿ ಹಿಂಗೆ ಕಟ್ ಮಾಡೋದು. ಇಷ್ಟು ದಪ್ಪಗೆಲ್ಲಿರೋದನ್ನ ನೋಡಿ ಕಟ್ ಮಾಡೋದು. ಈಸಿ ಕಟ್ ಮಾಡುತ್ತಲ್ಲ. ಈಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಇನ್ನೊಂದು ಕೈ ತೋಟದಲ್ಲಿ ಏನಿದೆ? ಹಾಗಲಕಾಯಿ ಬಿಟ್ಟಿದೆ ನೋಡಿ. ಇದು ಏನು ನಾವು ಬೀಜ ಹಾಕಿರೋದಲ್ಲ, ನೋಡಿ ಎಷ್ಟು ಚೆನ್ನಾಗಿ ನಾಟಿ ಹಾಗಲಕಾಯಿ ಬಂದಿದೆ. ಇದು ಬೀಜ ಹಾಕಿರೋದಲ್ಲ, ವೇಸ್ಟು ತರಕಾರಿ ಸಿಪ್ಪೆಗಳನ್ನ ತಂದಾಗ ಹಾಕಿರ್ತೀವಲ್ಲ, ಇದಕ್ಕೆ ಹಾಕಿದ್ದು ಇದ್ರಲ್ಲಿ ಬಂದಿದೆ. ಇದು ಇಲ್ಲಿ ಸೂಜಿ ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬರ್ತಾ ಇದೆ. ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಆ ಮಲ್ಲಿಗೆ ಇದು ನೋಡಿ. ಪುಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇದೊಂದು ಗಣಕೆ ಸೊಪ್ಪಿನ ಗಿಡ. ಗಣಕೆ ಸೊಪ್ಪ? ಗಣಕೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ. ಹಣ್ಣುಗಳಾಗಿದೆ. ಇದು ತಿನ್ಬೋದು. ಮಕ್ಕಳಿಗೆ ಕೆಮ್ಮು ಶೀತಕ್ಕೆಲ್ಲ ಕಫಕ್ಕೆಲ್ಲ ತುಂಬ ಒಳ್ಳೆಯದು. ಈ ಥರ ಹಣ್ಣಾಗಿರೋದನ್ನ ಹಿಂಗೆ ತೆಗೆದುಬಿಟ್ಟು ನೋಡಿ ಮೈಗೆ ಹಾಕೊಳ್ಳೋದು. ಹೇಗಿದೆ ಟೇಸ್ಟ್? ಅದು ತುಂಬ ಚೆನ್ನಾಗಿದೆ. ಯಾವ ಥರ ಇದೆ ಟೇಸ್ಟ್? ಹುಳಿ? ಹುಳಿ ಸ್ವೀಟ್ ಇರುತ್ತೆ. ಹಣ್ಣಾದಾಗ ಹುಳಿಯ ಸಿಹಿಯಾಗಿ ಇರುತ್ತೆ ನೋಡಿ. ಈ ಥರ ಬರುತ್ತೆ, ದಪ್ಪಕ್ಕೆ ಇರುತ್ತೆ. ನೆನ್ನೆ ಮಳೆಗೆ ಬಿದ್ದು ಸ್ವಲ್ಪ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ. ಪ್ರದ್ಯುಮ್ನ ಬಾಯ್ಲಿ ಸ್ವಲ್ಪ ಇದೆ ನೋಡಿ. ಇಲ್ಲೂ ಕೂಡ ಬಂದಿದೆ ಹಿರಳಿಕಾಯಿ ಗಿಡ. ಎಲ್ಲೆಲ್ಲಿ ಬೀಜ ಬಿಸಾಕಿದ್ದೀವಿ ಅಲ್ಲಿ ಎಲ್ಲ ಬಂದಿದೆ. ತಗೊಳಮ್ಮ ಬೇಗ. ಅಷ್ಟೇ, ಹಿಂಗೆ ತಿನ್ಸಿದ್ರೆ ಮಕ್ಕಳು ತಿನ್ಕೋತಾರೆ ಅಷ್ಟೇ. ಕೆಮ್ಮು ಕಫಕ್ಕೆಲ್ಲ ತುಂಬ ಒಳ್ಳೆಯದು. ಮುಗಿದೆ ಕೆಲಸ ಎಲ್ಲ? ಕೆಲಸ ಎಲ್ಲ ಮುಗೀತು ಸದ್ಯಕ್ಕೆ. ಇವತ್ತಿಂದು ಟೈಮು ಆಯ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ. ಮಲ್ಲಿಗೆ ಗಿಡ ಮಾತ್ರ ಭಾಳ ಕಷ್ಟದಲ್ಲಿ ಬರ್ತಾ ಇದೆ. ಲೆಮನ್ ಗ್ರಾಸ್ ಇದು ಅಷ್ಟೇ ಆನ್ಲೈನಲ್ಲೇ ತಂದು ಚಿಕ್ಕದಾಗಿ ಹಾಕಿದ್ದು. ದೊಡ್ಡದಾಗಿ ಬೆಳೆದಿತ್ತು ಅಂತ ಸ್ವಲ್ಪ ಕಟ್ ಮಾಡಿದ್ದೀವಿ. ಸೈಡ್ ಆಗಿರೋದ್ರಿಂದ. ಏನಕ್ಕದಿ? ಅದು ಟೀಗೆಲ್ಲ ಹಾಕೋದು. ಹೌದಾ? ಟೀಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಟೀ ಕುಡ್ದಾಗೆಲ್ಲ ಪಿತ್ತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಟೀ ಸೊಪ್ಪು ಜೊತೆಗೆ ಶುಂಠಿ ಮತ್ತು ಏಲಕ್ಕಿ, ಈ ಲೆಮನ್ ಗ್ರಾಸು ಇದೆಲ್ಲ ಹಾಕೋದ್ರಿಂದ ನಿಮಗೆ ಪಿತ್ತ ಆಗೋದಿಲ್ಲ ಟೀ ಕುಡಿದ್ರೆ. ಬೆಳಗ್ಗೆನೆ ನನ್ನ ಮಗ ಮಣ್ಣು ತುಂಬಿಟ್ಟಿದ್ದೆ ಬಕೆಟಿಗೆ. ಇಲ್ಲಿ ಗಿಡಗಳಿಗೆ ಕಡಿಮೆ ಆಗಿರೋ ಗಿಡಗಳಿಗೆ ಸ್ವಲ್ಪ ಮೇಲಿಂದ ಮಣ್ಣು ಹಾಕೋಣ ಅಂತ. ಇದು ನೋಡಿ ನೀಲಿ ಸ್ಫಟಿಕ ಫುಲ್ಲು ಮಲ್ಕೊಬಿಟ್ಟಿತ್ತು. ನಾನು ಸಣ್ಣ ಸಣ್ಣ ಕೆಲಸ ಮಾಡ್ತೀನಿ, ನಮ್ಮ ಯಜಮಾನರು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ಜಾಸ್ತಿ ಗಿಡದ ಹತ್ರನೂ ಕ್ಲೀನು ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಆ ಬೇರುಗಳಿಗೂ ಟಚ್ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕಷ್ಟೇ. ಕರಿಬೇವಿನ ಗಿಡಕ್ಕೆ ಸ್ವಲ್ಪ ಹಾಕೋಣ. ಇಲ್ಲಿಗೆ ಭಾನುವಾರದ ಕೆಲಸ ಮುಗೀತು. ಹಾಗೆ ಒಂದು 4 ಗಿಡಕ್ಕೆ ಮಣ್ಣು ಹಾಕ್ಬಿಟ್ಟು ಒಂದು ಗಿಡ ನೆಟ್ಬಿಟ್ಟು ಒಂದು 4 ಗಿಡಕ್ಕೆ ನೀರು ಹಾಕ್ಬಿಟ್ರೆ ಕೆಲಸ ಮುಗ್ದಾಯ್ತಲ್ಲ. ಇಷ್ಟೇ ಮಾಡ್ಕೊಳಕ್ಕಾಗೋದು. ಗಾರ್ಡನ್ ಕೆಲಸ ಮಾಡಿ ಸುಸ್ತಾಗಿ ಒಳಗಡೆ ಬಂದಿದ್ದ ತಕ್ಷಣ ಟೀ ರೆಡಿ ಮಾಡಿಬಿಟ್ಟು ಫಸ್ಟ್ ನೀರು ಕುಡಿಯೋಣ ಒಂಚೂರು. ನಾನು ಏನೇ ಕುಡಿಯೋಕ್ಕೂ ತಿನ್ನೋಕ್ಕೂ ಮುಂಚೆ ನೀರು ಕುಡ್ದು ಅಭ್ಯಾಸ, ಹಾಗಾಗಿ ನೀರು ಕುಡಿತಾ ಇದ್ದೀನಿ. ನನ್ನ ಮಗನೂ ಕುಡ್ದ ನೋಡಿ. ಟೀ ರೆಡಿಯಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಇದೆ, ಕಡಲೆ ಬೀಜ. ಕೆಲಸ ಮಾಡಿ ಸುಸ್ತಾಗಿರೋದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು. ಹೋಟೆಲ್ ಸ್ಟೈಲ್ ಟೀ ನಂದು. ನಾನು ಯಾವಾಗಲೂ ಇದೇ ಗ್ಲಾಸಲ್ಲೇ ಟೀ ಕುಡಿಯೋದು, ಗಾಜಿನ ಗ್ಲಾಸಲ್ಲೇ. ಇದ್ರಲ್ಲಿ ಕುಡಿದ್ರೆ ನನಗೆ ಸಮಾಧಾನ ಆಗೋದು. ಹಾಗಾಗಿ ನನ್ನ ಮಗ ಬಿಸ್ಕೆಟ್ ಬೇರೆ ತಂದಿಟ್ಟ. ಎಲ್ಲ ತಿನ್ನೋಣ ಈಗ. ಹೇಗೆ ಅನಿಸೋದು ಸಂಡೇ ಗಾರ್ಡನ್ ಕೆಲಸ? ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಹಸ್ರು ಜೊತೆ ಬೆರ್ತಷ್ಟು ನಮಗೂ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಮನೇಲಿ ಎಷ್ಟೆಷ್ಟು ಜಾಗ ಇರುತ್ತೆ ಅಷ್ಟೆಷ್ಟಲ್ಲಿ 2 ಗಿಡ ಆದರೂ ಸರಿ ನೆಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕೋದ್ರಿಂದ ಮನ್ಸಿಗೆ ತುಂಬ ಉಲ್ಲಾಸ ಆಗಿರುತ್ತೆ. ಪ್ರದು, ನಿನ್ಗೇನು ಅನಿಸ್ತು? ಖುಷಿ ಆಯಿತು. ಅಮ್ಮ ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ಹೋಗ್ಬೇಕನ್ಸುತ್ತೆ, ಇಲ್ಲ ಮಾಡ್ಬೇಕನ್ಸುತ್ತೆ? ಅಮ್ಮನ ಜೊತೆ ಸೇರ್ಕೊಂಡು ಎಲ್ಲ ಕೆಲಸ ಮಾಡಿಕೊಡ್ತೀಯಾ? ಜಯ ನಮಗೆ. ಇದೇ ಥರ ಎಲ್ಲದರಲ್ಲೂ ಆಸಕ್ತಿ ಬೆಳೆಸ್ಕೋಬೇಕು. ಮುಂದೆ ಚೆನ್ನಾಗಿರುತ್ತೆ. ನಿಂಗೆ ಹತ್ರ ಕೆಲಸ ಮಾಡೋದ್ರಿಂದ ಖುಷಿ ಅನಿಸುತ್ತಾ?
ಮೈಂಡ್ ಫ್ರೆಶ್ ಆಗುತ್ತಾ? ಮಾಡ್ತೀಯಲ್ಲ ನೀನೇ? ಡೈಲಿ ಗಿಡಕ್ಕೆ ನೀರು ಹಾಕ್ಬೇಕು ಬೆಳಗ್ಗೆ ಎದ್ದಿದ ತಕ್ಷಣ. ಹ್ಞೂ ಇವಾಗ ತಿನ್ನೋಣ. ಹಾಂ ಸುಸ್ತಾಯ್ತಲ್ಲ? ಹೌದಾ? ಅವನಿಗೇನಾದ್ರು ಸುಸ್ತಾಗುತ್ತಾ? ತುಂಬ ಸ್ಟ್ರಾಂಗ್ ಅನ್ಸುತ್ತೆ ರೀ. ಅವನು ಕುಣಿದು ನಮ್ಮನೆ ಸುಸ್ ಮಾಡ್ತಾನೆ. ಏನು ಕೇಳಿದ್ರು ನಾನು ಕೃಷ್ಣನ ಮಗ ಪ್ರದ್ಯುಮ್ನ ಅಂತಾನೆ. ಅವನಿಗೆ ಸುಸ್ತು ಆಗಲ್ಲ ಭಯನೂ ಆಗಲ್ವಂತೆ.